ಮದುವೆ ನಿಜವಾಗ್ಲೂ ವಿವಿಧತೆ ವಿಶಿಷ್ಟ ಮತ್ತು ಬಹಳ ಖುಷಿ ಕೊಡ್ತಕ್ಕಂಥದ್ದು. ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ವಿಷಯಗಳನ್ನು ಶಿಕ್ಷಕರೆಲ್ಲ ಒಂದು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಈ ಹನುಮಂತಪ್ಪ ಮತ್ತು ಗಂಗಮ್ಮವ್ರ ಮದುವೆ ನಿಜವಾಗಿಯೂ ಈ ಭಾಗದಲ್ಲಿ ಬಹಳ ವಿಭಿನ್ನವಾಗಿ ಮದುವೆ ಅಂತ ಹೇಳ್ಬೋದು. ಬಹಳ ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡಿದಾಗ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥವು ನೀವು ಈ ಮದುಮಕ್ಕಳಿಗೆ ಎಷ್ಟು ಅಕ್ಕಿಗಳಾಗ್ತಾರೋ ಅಲ್ಲಿರ್ತಕ್ಕಂಥವನ್ನೆಲ್ಲ ನೀವು ನೋಡುವುದು. ಇವತ್ತಿನ ದಿನ ಇದು ಸಂಕಲ್ಪ ಮಾಡಿ ನಾಳೆ ಬೆಳಕಿನಲ್ಲಿ ಇವತ್ತು ವಿದ್ಯೆ ಏಣಿ ಏರು ಮಾಡುವುದು ಜೀವನ ಸಾಧು ಮತ್ತು ಹೆಣ್ಣಿನ ಉತ್ತಮ ಭವಿಷ್ಯಕ್ಕೆ ಶಿಕ್ಷಣ ಅಗತ್ಯ. ಸಾಮಾಜಿಕ ಜವಾಬ್ದಾರಿ, ದುಶ್ಚಟಗಳನ್ನು ಬಿಡಬೇಕು, ಒಳ್ಳೆ ಗುಣ ಕಲ್ಕೋಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು. ಯಾಕಂದ್ರೆ ಒಬ್ಬ ಶಿಕ್ಷಕ ಮದುವೆ ಆದ ನಂತರ ಅವನು ತನ್ನ ಮಕ್ಕಳಿಗೆ ಕೂಡ ಇವೇ ಜ್ಞಾನವನ್ನ ಉಪದೇಶ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನ ನನ್ನ ಮಕ್ಕಳಂತೇಳಿ ಇವತ್ತು ಅತಿಥಿ ಉಪನ್ಯಾಸಕ್ಕಾಗಿ ಇವತ್ತು ಶಿಕ್ಷಕಾಗಿ ಕೆಲಸ ಮಾಡಿರ್ತಕ್ಕಂಥ ಹನುಮಂತಪ್ಪ ಅವರು ಈ ವಿಭಿನ್ನತೆಯಲ್ಲಿ ಏಕತೆ ಅನ್ಕೋಬಹುದು. ಉತ್ತಮವಾದಂತ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥದ್ದು. ಸಮಾಜದಲ್ಲಿ ಒಂದು ಒಪ್ಪತ್ತು ಊಟ ಕಡಿಮೆ ಮಾಡಿದ್ರೆ ನೀರು ಕುಡಿದು ಬದುಕೋದು, ಆದ್ರೆ ಮನುಷ್ಯ ಹುಟ್ಟಿದ ತಕ್ಷಣ ಮಗುವಿಗೆ ನಾವು ಏನ್ ಕೊಡ್ತೀವಿ ಸಂಸ್ಕಾರ ಅಂದ್ರೆ ಒಂದು ಶಿಕ್ಷಣ. ಆ ಶಿಕ್ಷಣ ಅಂತಕ್ಕಂಥದ್ದು ಬೇಕಿತ್ತು. ಆ ಮಗು ಶಿಕ್ಷಣ ಐತಂದ್ರೆ ಸಮಾಜದಲ್ಲಿ ಉತ್ತಮ ಒಂದು ಸಮಾಜದಲ್ಲಿ ಬೆಳೀತಕ್ಕಂಥ ಒಬ್ಬ ಪ್ರಜೆಯಾಗಿ ಬೆಳಿತಾನೆ. ಇವತ್ತು ಸಮಾಜದಲ್ಲಿ ಶಿಕ್ಷಣ ಇರ್ಲಾರ್ದವನು, ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಅಂತಕ್ಕಂಥದ್ದು ಮಾತು ಹೇಳ್ತಾರೆ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹುಡುಗಿಯರು ಹುಡುಗರು ಎಲ್ಲರೂ ಶಾಲೆಗೆ ಇವತ್ತು ಮನೆಗೆ ಹೋಗಿ ಇವತ್ತು ಕರ್ಕೊಂಡು ಬಂದು ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಇವತ್ತು ಶಿಕ್ಷಕರು ಮಾಡ್ತಾ ಇದ್ದಾರೆ. ಇವತ್ತು ಸಾಮಾಜಿಕ ಜವಾಬ್ದಾರಿ ಅಲ್ಲಿರ್ತಕ್ಕಂಥವು ನೋಡಿದೆ, ಅಲ್ಲಿ ದ್ವಾರಭಾಗದ ಹತ್ರ ನೋಡಿದೆ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಮೆಸೇಜ್ಗಳನ್ನ ಥೀಮ್ಗಳನ್ನು ಹಾಕಿದ್ದಾರೆ. ಕಾಡು ಉಳಿಸೋದು, ನಾಡು ಉಳಿಸೋದು, ಜನರು ಊರು ಉಳಿಸ್ತಕ್ಕಂಥದ್ದು, ಎಜುಕೇಶನ್, ದುಶ್ಚಟ, ಹೇಗೆ ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥ ಪ್ರತಿಯೊಂದು ಸಾರಗಳನ್ನು ಇವತ್ತು